ಫಸ್ಟ್ ಫ್ಲೋರ್ ಓನರ್ ಮನೆ ಎಂಟ್ರಿ ಆಗ್ತಾ ಇದ್ವಿ. ಬನ್ನಿ ಒಳಗೆ ನೋಡೋಣ. ನೋಡಿ ಒಳಗೆ ಬಂದ ತಕ್ಷಣ ಫೇಸಸ್ ಹಾಲ್ ಇದೆ. ಕೆಳಗಡೆ ಬ್ರೇಸಿಯಾ ಪಿಂಕ್ ಮಾರ್ಬಲ್ ಹಾಕೊಟ್ಟಿದ್ದೀವಿ. ಮೇಲ್ಗಡೆ ನೋಡೋದಾದ್ರೆ ಸೀಲಿಂಗ್ ಅಲ್ಲಿ ಪೂರ್ತಿ ವೀನಿಯರ್ ವುಡ್ ಫಿನಿಶಿಂಗ್ ಅಲ್ಲಿ ಮಾಡ್ಕೊಟ್ಟಿದ್ವಿ. ಮಧ್ಯದಲ್ಲಿ POP ಇದೆ ಸರ್. ನೆಕ್ಸ್ಟ್ ಸೆಕೆಂಡ್ ಫ್ಲೋರ್ ನೋಡೋದಾದ್ರೆ ಬನ್ನಿ, ಇದು ಸ್ಟೆಪ್ಸ್ಗೆ ಬ್ರೇಸಿಯಾ ಪಿಂಕ್ ಮಾರ್ಬಲ್ ಅಲ್ಲಿ 40 mm ಎಡ್ಜ್ ಪಾಲಿಶಿಂಗ್ ಮಾಡಿದ್ದೀವಿ. ಸೈಡಲ್ಲಿ SS ರೈಲಿಂಗ್ಸ್ ಇದೆ. ಮಿನಿಮಮ್ ಈಗ ಬಡವರು ಅಂದಮೇಲೆ ಅವ್ರಿಗೆ ತಕ್ಕನಂಗೆ 10 ಲಕ್ಷಕ್ಕೂ ಮಾಡ್ಕೊಡ್ತೀವಿ. ಅದೇ ಅರ್ಧ ಸೈಟ್ ಮನೆನ 15 ಲಕ್ಷಕ್ಕೂ ಮಾಡ್ಕೊಡ್ತೀವಿ. ನೀವು ಮೇಲ್ಗಡೆಯಿಂದ ಸ್ಕೈಲೈಟ್ ಮಾಡಿದ್ವಿ ಕರೆಕ್ಟ್ ಡೈರೆಕ್ಟಾಗಿ ದೇವ್ರ ಮನೆಗೆ ಬೆಳಕು ಬೀಳಂಗೆ. ನೋಡಿ ಮೇಲ್ಗಡೆ ಬಾಕ್ಸ್ ಇದೆ. ಯಾರೇ ಬಂದು ವಿಸಿಟ್ ಮಾಡಿದ್ರು ಈ ಬಿಲ್ಡಿಂಗ್ನ ಯಾರಪ್ಪ ಕಟ್ತಾರೋ ಆ ಥರ ಮೇಂಟೈನ್ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಧರ್ಮರಾಜು ಅಂತ. ನಮ್ಮದು ವಿನಾಯಕ ಕನ್ಸ್ಟ್ರಕ್ಷನ್ ಅಂತ ಕಂಪನಿ ಇದೆ. ನಾವು ಹಲವು ವರ್ಷದಿಂದ ಮೇಸ್ತ್ರಿಯಾಗಿ ಕೆಲಸ ಮಾಡ್ಕೊಂಬಂದು ಇವಾಗ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಇದ್ದೀವಿ. ಈಗ ನಮ್ಮದು 100 ಪ್ರಾಜೆಕ್ಟ್ ನಾವು ಕಂಪ್ಲೀಟ್ ಮಾಡಿದ್ವಿ. ಇದು 101ನೇ ಪ್ರಾಜೆಕ್ಟ್. ಇದು ಹೆಂಗೆ ಬಂದಿದೆ ಅಂತ ತೋರಿಸ್ತೀವಿ ನಿಮಗೆ, ಬನ್ನಿ ನೋಡೋಣ. ಇದು ಮೊದಲನೇದಾಗಿ ನೋಡೋದಾದರೆ ಬಿಲ್ಡಿಂಗ್ ಮೆಜರ್ಮೆಂಟ್ 25ಕ್ಕೆ 38. ಇದು ಹೊರಗಡೆ ಎಲಿವೇಷನ್ ಯೂನಿಕ್ ಆಗಿ ನೋಡೋದಾದರೆ ಪೆಂಡ್ರಮಕ್ ಸೀಟು, ಸ್ಟ್ರೆಚರ್ ಪೇಂಟು, SS ಗ್ರಿಲ್ಲು, MS ಎಲ್ಲ ಮಿಕ್ಸ್ ಮಾಡಿ ಯೂನಿಕ್ ಆಗಿ ಮಾಡಿದ್ದೀವಿ. ಹಂಗೆ ನೋಡೋದಾದರೆ ನೆಕ್ಸ್ಟು SS ಪೆಂಡ್ರಮಕ್ ಸೀಟು ಇದನ್ನು ಮಿಕ್ಸ್ ಮಾಡಿ ಗೇಟ್ ಮಾಡ್ಕೊಂಡಿದ್ದೀವಿ. ಬಾಳಿಕೆ ಬರೋದಾದರೆ ಇದು ತುಂಬ ಚೆನ್ನಾಗಿರುತ್ತೆ. ಹಾಗೆ ನೆಕ್ಸ್ಟ್ ನೋಡೋದಾದರೆ ಒಳಗಡೆ ಪಾರ್ಕಿಂಗು, ಕೆಳಗಡೆ ಲಪ್ಪತ್ರ ಗ್ರಾನೈಟ್ ಹಾಕ್ಕೊಟ್ಟಿದ್ದೀವಿ. ಇಲ್ಲಿ ಒಳಗಡೆ ಬಂದು 3 ಕಾರು 4-5 ಬೈಕ್ ನಿಂತ್ಕೊಳ್ಳುತ್ತೆ. ಹಾಗೆ ನೆಕ್ಸ್ಟ್ ಬಂದು ಇದು ಕೆಳಗಡೆ ಫುಲ್ ಪಾರ್ಕಿಂಗ್ ವಾಲು ನಿಮಗೆ 10 ಅಡಿವರೆಗೂ ಗ್ರಾನೈಟ್ ಹಾಕ್ಕೊಟ್ಟಿದ್ದೀವಿ. ಗ್ರೌಂಡ್ ಫ್ಲೋರಲ್ಲಿ ಒಂದು ಗೆಸ್ಟ್ ರೂಮ್ ಅಂತ ಮಾಡಿದ್ದೀವಿ. ಗೆಸ್ಟ್ ರೂಮ್ ಗ್ರ್ಯಾಂಡಾಗಿ ಮಾಡಿದ್ವಿ. ಇಂಟೀರಿಯರು ಮೇಲ್ಗಡೆ POP ಇದೆಲ್ಲ ಇದು ಮಾಡಿಕೊಟ್ಟಿದ್ವಿ ಸರ್. ನೆಕ್ಸ್ಟ್ ನೋಡೋದಾದ್ರೆ ಗೆಸ್ಟ್ ರೂಮ್ ಆಯ್ತಲ್ಲ. ನೆಕ್ಸ್ಟ್ ಹಿಂಗೆ ಈ ಕಡೆ ಅಗ್ನಿಮೂಲಕ್ಕೆ ಬಂದರೆ ಇಲ್ಲಿ UPS ಪಾಯಿಂಟ್ ಮಾಡಿದ್ದೀವಿ. UPS ಇಟ್ಕೊಳ್ಳೋಕ್ಕೆ, ಪಕ್ಕದಲ್ಲಿ ಸಿಲಿಂಡ್ರ್ ಇಡೋಕ್ಕೆ ಇದು ಮೀಟ್ರ್ ಬೋರ್ಡ್ ಇದೆ. ನೆಕ್ಸ್ಟು ಇಲ್ಲಿ ಶೂ ಇಟ್ಕೊಳ್ಳೋಕ್ಕೆ ಶೂ ರ್ಯಾಕ್ ಇದೆ. ಇಲ್ಲಿಗೆ ಕಾರ್ ಪಾರ್ಕಿಂಗ್ ಎಲ್ಲ ಇಷ್ಟು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ನೋಡೋದಾದ್ರೆ ಬನ್ನಿ ಫಸ್ಟ್ ಫ್ಲೋರ್ ತೋರಿಸ್ತೀನಿ. ಇಲ್ಲಿಂದ ಸ್ಟೆಪ್ ಸ್ಟಾರ್ಟ್ ಆದಾದರೆ ಲಪ್ಪತ್ರ ಗ್ರಾನೈಟ್ ಇದೆ. ಸೈಡ್ಗೆಲ್ಲ ಕುಪ್ಪಮ್ ಗ್ರೀನು, ವಾಲೆಲ್ಲ ಗಲೀಜ್ ಆಗುತ್ತೆ ಅಂದ್ಬಿಟ್ಟು ಕುಪ್ಪಮ್ ಗ್ರೀನಲ್ಲಿ ಗ್ರಾನೈಟ್ ಮಿಕ್ಸ್ ಮಾಡಿಸಿ ಹಾಕಿದ್ವಿ. ಇದ್ರ ಮೇಲೆ 40 mm ಮೋಲ್ಡಿಂಗ್ ಮಾಡಿ ಹಾಕಿದ್ವಿ. ಸೈಡ್ಗೆ SS ರೈಲಿಂಗ್ಸ್ ಇದೆ. ಬನ್ನಿ ಹಂಗೆ ಫಸ್ಟ್ ಫ್ಲೋರ್ಗೆ ಸರ್. ನೆಕ್ಸ್ಟ್ ನೋಡೋದಾದರೆ ಫಸ್ಟ್ ಫ್ಲೋರ್ಗೆ ಬಂದಮೇಲೆ ಮೈನ್ ಡೋರ್ ಮನೆ ಮುಂದೆ ನೋಡಿ ಇಷ್ಟಾಗಲೂ ವಿಶಾಲವಾಗಿ ಬಾಲ್ಕನಿ ಇದೆ. ಸೀಲಿಂಗ್ ನೋಡಿ POC ಪ್ಯಾನಲಲ್ಲಿ ಮಾಡಿಕೊಟ್ಟಿದ್ದೀವಿ. ಮತ್ತು ಇದು MS ಪೈಪ್ ಆಗಿ ವರ್ಟಿಕಲ್ ಲೈನಲ್ಲಿ ಮಾಡಿಕೊಟ್ಟಿದ್ವಿ, ಯಾರು ಸರ್ಕ್ಯುಲೇಷನ್ಗೆ ಬೆಳಕು ಬರೋಕ್ಕೆ. ಮತ್ತು ಈ ಕಡೆ ಬಂದರೆ ನಾರ್ತ್ ಸೈಡ್ಗೆ 3 ಅಡಿ ಬಾಲ್ಕನಿ ಇದೆ. SS ರೈಲಿಂಗ್ ಮಾಡಿಕೊಟ್ಟಿದ್ದೀವಿ. ಹಾಗೆ ಬಂದು ನೆಕ್ಸ್ಟ್ ಮುಂದೆ ಒಳಗೆ ಹೋಗೋಣ. ಇದು ಮೈನ್ ಡೋರು ಟೀಕುಡ್ ಬರ್ಮ ಟೀಕಲ್ಲಿ ಮಾಡಿರೋದು. ಇದಕ್ಕೆ ಬ್ರಾಸ್ ಕೋಟಿಂಗಲ್ಲೆಲ್ಲ ಡಿಸೈನ್ ಮಾಡಿಕೊಟ್ಟಿದ್ದೀವಿ. ಪೂರ್ತಿ ಇವೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಕೊಟ್ಟಿದ್ವಿ. ಇದು ತಮ್ಮ ಇನ್ಫಾರ್ಮೇಷನ್ ಲಾಕ್ ಇದೆ ಇದಕ್ಕೆ. ಫಸ್ಟ್ ಫ್ಲೋರ್ ಓನರ್ ಮನೆ ಎಂಟ್ರಿ ಆಗ್ತಾ ಇದ್ವಿ. ಬನ್ನಿ ಒಳಗೆ ನೋಡೋಣ. ನೋಡಿ ಒಳಗೆ ಬಂದ ತಕ್ಷಣ ಫೇಸಸ್ಸಾಗಿ ಹಾಲ್ ಇದೆ. ಕೆಳಗಡೆ ಬ್ರೇಸಿಯಾ ಪಿಂಕ್ ಮಾರ್ಬಲ್ ಹಾಕ್ಕೊಟ್ಟಿದ್ದೀವಿ. ಮೇಲ್ಗಡೆ ನೋಡೋದಾದರೆ ಸೀಲಿಂಗಲ್ಲಿ ಪೂರ್ತಿ ವೀನಿಯರ್ ವುಡ್ ಫಿನಿಶಿಂಗಲ್ಲಿ ಮಾಡ್ಕೊಟ್ಟಿದ್ವಿ. ಮಧ್ಯದಲ್ಲಿ POP ಇದೆ. ಮತ್ತು ಈ ಕಡೆ TV ಕ್ಯಾಬಿನೆಟ್ ಕೊಟ್ಟಿದ್ದೀವಿ, ಒಳ್ಳೆ ಚೆನ್ನಾಗಿರೋ TV ಕ್ಯಾಬಿನೆಟ್. ಅದು ಪಕ್ಕದಲ್ಲಿ ಇದು ಅಲ್ಯೂಮಿನಿಯಂ ಗ್ಲಾಸ್ ಕ್ಯಾಬಿನೆಟ್ ಮಾಡಿಕೊಟ್ಟಿದ್ದೀವಿ. ಹಾಗೆ ಬನ್ನಿ ಕಿಚನಲ್ಲಿ ನೋಡೋದಾದರೆ ನೋಡಿ ಎಲ್ಲ ಲಕ್ಸುರಿಯಾಗಿ ಬರಲಿ, ಯೂನಿಕ್ ಆಗಿರಲಿ ಅಂದ್ಬಿಟ್ಟು ಎಲ್ಲ ವೈಟ್ ಕಲರು ಲೈಟ್ ಕಲರಲ್ಲಿ ಲ್ಯಾಮಿನೇಟ್ ಹಾಕ್ಬಿಟ್ಟು ಎಲ್ಲ ಫಿನಿಶಿಂಗ್ ಮಾಡಿಕೊಟ್ಟಿದ್ವಿ. ಪೂರ್ತಿ ವಾಲ್ಗೆಲ್ಲ ಗ್ರಾನೈಟ್ ಹಾಕಿದ್ದೀವಿ. ಇವೆಲ್ಲ ಪೂರ್ತಿ ಟೆಂಡನ್ ಬಾಕ್ಸ್ ಶಾಪ್ ಕ್ಲೋಸರು ಹಿಂಗೆ ಹೋಗುತ್ತೆ ಬಿಟ್ಟರೆ. ಹಂಗೆ ನೆಕ್ಸ್ಟ್ ಈ ಸೈಡಲ್ಲಿ ನೋಡೋದಾದರೆ ನಿಮಗೆ ಸ್ಟೋರೇಜ್ಗೆ ಅಲ್ಯೂಮಿನಿಯಮಲ್ಲಿ ಗ್ಲಾಸ್ ಪಾರ್ಟಿಷನ್ನು ಕ್ಯಾಬಿನೆಟ್ ಮಾಡಿಕೊಟ್ಟಿದ್ದೀವಿ ಸರ್. ಅಡುಗೆ ಮನೆ ಆಯಿತು. ನೆಕ್ಸ್ಟ್ ನೋಡೋದಾದರೆ ದೇವ್ರ ಮನೆ ನೋಡಿ ಫುಲ್ಲು ಟೀಕುಡ್ಡಲ್ಲೇ ಮಾಡಿದ್ದೀವಿ. ಒಳಗಡೆ ಫುಲ್ ವೈಟ್ ಮಾರ್ಬಲ್ ಹಾಕ್ಕೊಟ್ಟಿದ್ದೀವಿ. ಮಾರ್ಬಲ್ ಹಾಕ್ಕೊಟ್ಟು ಔಟ್ ಸೈಡೆಲ್ಲ ಎಕ್ಸ್ಟ್ರಾ ಇವೆಲ್ಲ ಡಿಸೈನ್ ವರ್ಕ್ ಮಾಡಿಕೊಟ್ಟಿದ್ದೀವಿ ಯೂನಿಕ್ ಆಗಿರಲಿ ಅಂತ. ರಾಯಲ್ ಲಕ್ಸುರಿ ಇದೆಲ್ಲ ವೀನಿಯರ್ ಟೀಕುಡ್ ಮಾಡಿದ್ವಿ. ನೆಕ್ಸ್ಟ್ ನೋಡೋದಾದರೆ ರೂಮ್ ನೋಡೋಣ. ರೂಮೆಲ್ಲ ನೋಡಿ ಫ್ರಂಟಲ್ಲಿ ನೋಡಿದ್ರೆ ಪೂರ್ತಿ ಟೀಕುಡ್ ಡೋರು. ಒಳಗೆ ಹೋದರೆ ಬನ್ನಿ ಒಳಗೆ ಬಂದಮೇಲೆ ರೂಮ್ಗೂ ಅಷ್ಟೇ ಕೆಳಗಡೆ ಬ್ರೇಸಿಯಾ ಪಿಂಕ್ ಮಾರ್ಬಲ್ಲು. ಹಾಗೆ ಈ ಕಡೆ ಬಂದರೆ ಫುಲ್ 10 ಫೀಟ್ವರೆಗೂ ವಾಲ್ಡ್ರೂಪ್ ಇದೆ. ವಾಲ್ಡ್ರೂಪ್ ನೋಡಿ ಪೂರ್ತಿ ಸ್ಲೈಡಿಂಗ್ ಡೋರು, ಎಲ್ಲ ಮೈಕ್ರೋ ಕೋಟಿಂಗ್ ಲ್ಯಾಮಿನೇಟ್ ಡೋರ್ಸ್ ಇವೆಲ್ಲ ಸರ್. ಬಾಳಿಕೆ ನಿಮ್ಗೆ ಏನಿಲ್ಲ 20 ವರ್ಷ ಬರುತ್ತೆ. ಇದು ನಿಮಗೆ ವಾಷಬಲು ಒರೆಸ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿರುತ್ತೆ. ನಿಮ್ಗೆ ಏನು ಇದರಲ್ಲಿ ಸ್ಕ್ರಾಚಸ್ ಏನೂ ಆಗಲ್ಲ. ಹಾಗೆ ಬೆಡ್ ಹಿಂದ್ಗಡೆ ನೋಡೋದಾದ್ರೆ ನೋಡಿ ಅದು ಹಿಂದ್ಗಡೆ ವಾಲ್ ಪ್ಯಾನ್ಲಿಂಗ್ ಮಾಡಿಕೊಟ್ಟಿದ್ದೀವಿ. ಫುಲ್ ಇಂಟೀರಿಯರ್ಸ್ ಎಲ್ಲ ನಮ್ಮದೇ. ಟೋಟಲ್ ಎಲ್ಲ ಇಡೀ ಮರ ಮನೆಗೆ ಪೂರ್ತಿ ಟೀಕುಡ್ಡು. ಆಮೇಲೆ ಸರ್ ಬೆಡ್ ಈ ಕಡೆ ಸ್ವಲ್ಪ ಗ್ಯಾಪ್ ಇದ್ದಲ್ಲ, ಇಲ್ಲಿ ನೋಡಿ ಡ್ರೆಸ್ಸಿಂಗ್ ಮಿರರ್ ಮಾಡ್ಕೊಟ್ಟಿದ್ವಿ. ಪೂರ್ತಿ ಡ್ರೆಸ್ಸಿಂಗ್ ಮಿರರು, ಸ್ಟೋರೇಜ್ ಐಟಮು ಎಲ್ಲ ಇಲ್ಲಿ ಇಟ್ಕೊಳ್ಳೋ ಥರ ಒಂದು ಡ್ರೆಸ್ಸಿಂಗ್ ಮಿರರ್ ಮಾಡ್ಕೊಟ್ಟಿದ್ವಿ ಇದಕ್ಕೆ ಯೂಸ್ ಆಗಂಗೆ. ಇದು ಪೂರ್ತಿ ಮೈಕ್ರೋ ಕೋಟಿಂಗ್ ಲ್ಯಾಮಿನೇಟ್. ನೆಕ್ಸ್ಟ್ ನೋಡೋದಾದರೆ ನೋಡಿ ಬಾತ್ರೂಮ್. ಇಲ್ಲಿ ಚಿಕ್ಕದಾಗಿ ಈ ಮನೆಗೆ ತಕ್ಕನಂಗೆ ಚಿಕ್ಕದಾಗಿ ವಾಕ್-ಇನ್ ವಾರ್ಡ್ರೋಬ್ ಮಾಡಿಕೊಟ್ಟಿದ್ವಿ. ಫುಲ್ ಎಲ್ಲ ವುಡ್ ವರ್ಕು ವಾಕ್-ಇನ್ ವಾರ್ಡ್ರೋಬ್ ಮಾಡಿಕೊಟ್ಟಿದ್ವಿ. ಮತ್ತು ಹಂಗೆ ಇದು ಟಾಯ್ಲೆಟು 6x4 ಟಾಯ್ಲೆಟು. ಇದರಲ್ಲಿ ಪೂರ್ತಿ ವಾಲ್ಗೆ
2x4 ಟೈಲ್ಸ್ ಹಾಕ್ಕೊಟ್ಟಿದ್ವಿ. ಎಲ್ಲನೂ ವೆಸ್ಟರ್ನ್ ಕಮೋಡ್ ಪೂರ್ತಿ ಎಲ್ಲ ಜಾಗ್ವಾರ್ ಫಿಟ್ಟಿಂಗಲ್ಲಿ ಇದು ಮಾಡ್ಕೊಟ್ಟಿದ್ವಿ. ಕೆಳಗಡೆ ಫ್ಲೋರಿಂಗ್ ಬಂದು ಲಪತ್ರ ಗ್ರಾನೈಟ್. ಸರ್ ನೆಕ್ಸ್ಟು ಸೆಕೆಂಡ್ ಫ್ಲೋರ್ ನೋಡೋದಾದರೆ ಬನ್ನಿ, ಇದು ಸ್ಟೆಪ್ಸ್ಗೆ ಬ್ರೇಸಿಯಾ ಪಿಂಕ್ ಮಾರ್ಬಲಲ್ಲಿ 40 mm ಎಡ್ಜ್ ಪಾಲಿಶಿಂಗ್ ಮಾಡಿದ್ದೀವಿ. ಸೈಡಲ್ಲಿ SS ರೈಲಿಂಗ್ಸ್ ಇದೆ. ನೆಕ್ಸ್ಟ್ ಸೆಕೆಂಡ್ ಫ್ಲೋರ್ ನೋಡೋದಾದರೆ ಬನ್ನಿ ಸರ್. ನೆಕ್ಸ್ಟ್ ನೋಡೋದಾದರೆ ಸೆಕೆಂಡ್ ಫ್ಲೋರ್ಗೆ ಬಂದ ತಕ್ಷಣ ನೋಡಿ, ಒಂದು ಫೇಸಿಯಸ್ ಆಗಿ ಒಂದು ಫ್ಯಾಮಿಲಿ ಹಾಲಲ್ಲಿ ನೋಡಿ, ಸೀಲಿಂಗಲ್ಲಿ ನೋಡಿ ಇಷ್ಟು ಡಿಸೈನ್ ಮಾಡ್ಕೊಟ್ಟಿದ್ದೀವಿ POPನಲ್ಲಿ. ಇದು ಆ ಕಡೆ ಈ ಕಡೆ ವೀನಿಯರ್ ಇದೆ, ಮಧ್ಯದಲ್ಲಿ POP ಇದೆ, ಮಧ್ಯದಲ್ಲಿ ಇದು PVC ಬೀಡಿಂಗ್ ಇದೆ. ನೆಕ್ಸ್ಟ್ ನೋಡೋದಾದರೆ ಬನ್ನಿ ಮಾಸ್ಟರ್, ಇದು ಸೆಕೆಂಡ್ ಫ್ಲೋರಲ್ಲಿ ಸೆಕೆಂಡ್ ಬೆಡ್ರೂಮ್. ಇದು ಇದರಲ್ಲಿ ನೋಡಿ ವೀನಿಯರ್ ಡೋರ್, ಇದು ಟೀಕುಡ್ ವಾಸ್ಕಲ್ಲು ವೀನಿಯರ್ ಡೋರ್ ಕೊಟ್ಟಿದ್ದೀವಿ. ಇದು ಒಳಗೆ ಬಂದು ಈ ರೂಮ್ಗೆ ಗ್ರಾನೈಟ್ ಹಾಕಿದ್ದೀವಿ, ಕುಪ್ಪಮ್ ಗ್ರೀನ್ ಗ್ರಾನೈಟು. ನೆಕ್ಸ್ಟ್ ಇಲ್ಲಿ ಬಂದಮೇಲೆ ಇದು ವಾಲ್ಡ್ರೋಪು ಮಾಸ್ಟರ್ ಬೆಡ್ರೂಮಲ್ಲಿ 10 ಅಡಿಗೆ 10 ಅಡಿ 10x10 ಇದೆ. ಇದು ಸ್ಲೈಡಿಂಗ್ ವಾಲ್ಡ್ರೋಪು. ಇದು ಲ್ಯಾಮ್ನೈಟು. ಕಾಟ್ ಹಿಂದ್ಗಡೆ ನೋಡ್ರೆ ನಿಮಗೆ ಅದು ವಾಲ್ ಪ್ಯಾನಲಿಂಗ್ ಮಾಡಿಕೊಟ್ಟಿದ್ದೀವಿ. ನೋಡಿ ಇಲ್ಲಿ ಒಂದು ಸಣ್ಣದಾಗಿ ಒಂದು ಡ್ರೆಸ್ಸಿಂಗ್ ಮಿರರ್ ಅದಕ್ಕೆ, ಈ ರೂಮ್ಗೆ. ಇದು ಸ್ಟೋರೇಜ್ ಎಣ್ಣೆ ಇಟ್ಕೊಳ್ಳೋಕ್ಕೆ. ಇರೋ ಜಾಗಕ್ಕೆ ಇದೊಂದು ಚಿಕ್ಕದಾಗಿ ಒಂದು ಸಣ್ಣ ಇದು ಮಾಡಿಕೊಟ್ಟಿದ್ವಿ. ಈ ರೂಮ್ಗೆ ಇದು ವಾಕ್ ಆ್ಯಂಡ್ ವಾರ್ಡ್ರೋಬು. ಇದರಲ್ಲಿ ಡೋರ್ ಟೈಪ್ ಮಾಡಿಕೊಟ್ಟಿದ್ವಿ, ಇಟ್ಕೊಳ್ಳೋಕ್ಕೆ ಬಟ್ಟೆ ಗಿಟ್ಟೆಲ್ಲ ಇಟ್ಕೊಳ್ಳೋಕ್ಕೆ. ನೆಕ್ಸ್ಟ್ ನೋಡೋದಾದರೆ ಇದು ಈ ರೂಮ್ಗೆ ಇದೊಂದು ಟಾಯ್ಲೆಟು, ವೆಸ್ಟರ್ನ್ ಕಮೋಡು, ಜಾಗ್ವಾರ್ ಐಟಮು. ಈ ಬಾತ್ರೂಮ್ಗೆಲ್ಲ ಪೂರ್ತಿ ವೆಟ್ರಿಫೈಡ್ ಟೈಲ್ಸು. ಸರ್ ನೆಕ್ಸ್ಟ್ ನೋಡೋದಾದರೆ ಮಾಸ್ಟರ್ ಬೆಡ್ರೂಮ್ ತೋರಿಸ್ತೀವಿ. ನೆಕ್ಸ್ಟ್ ನಮಗೆ ಓನರ್ ಒಳ್ಳೆ ಫ್ರೀಡಮ್ ಕೊಟ್ಟಿದ್ದಾರೆ, ನಮ್ಮ ಇಷ್ಟಕ್ಕೆ ನಾವು ಕೆಲಸ ಮಾಡೋಂಗೆ, ನಮ್ಗೆ ಯಾವ ಥರ ಬೇಕೋ ನಾವು ಮಾಡ್ತೀವಿ. ಸೆಕೆಂಡ್ ಫ್ಲೋರಲ್ಲಿ ಮಾಸ್ಟರ್ ಬೆಡ್ರೂಮ್. ಇದಕ್ಕೂ ಅಷ್ಟೇ ಬಾಗಿಲು ಬಂದು ವೀನಿಯರ್ ವುಡ್ಡಲ್ಲಿ ಮಾಡ್ಕೊಟ್ಟಿದ್ವಿ. ಡೋರೆಲ್ಲ ಬಂದು ವಾಸ್ಕಲ್ಲು, ಟೀಕುಡ್ ವಾಸ್ಕಲ್ಲು. ಇದು ಒಳಗಡೆನೂ ಇದಕ್ಕೆ ಗ್ರಾನೈಟು, ಕುಪ್ಪಮ್ ಗ್ರೀನ್ ಗ್ರಾನೈಟ್ ಹಾಕಿದ್ದೀವಿ. ಇದಕ್ಕೆ ಇಲ್ಲಿ 10x8ಗೆ ವಾರ್ಡ್ರೋಬ್, ಬಟ್ಟೆ ಇಟ್ಕೊಳ್ಳೋಕ್ಕೆಲ್ಲ ಇಷ್ಟಿದೆ ನೋಡಿ. ಇದು ಮೈಕ್ರೋ ಕೋಟಿಂಗ್ ಲ್ಯಾಮಿನೇಟು, ಎಲ್ಲ ವಾಷಬಲ್ಲು. ನೀಟಾಗಿ ಇದು ವಾಶ್ ಆಗುತ್ತೆ, ಏನು ಸ್ಕ್ರಾಚಸ್ ಬೀಳಲ್ಲ. ಮಧ್ಯೆ ಮಂಚದಿಂದ ವಾಲ್ ಪ್ಯಾನಲಿಂಗ್ ಮಾಡಿಕೊಟ್ಟಿದ್ವಿ. ಸೀಲಿಂಗ್ ನೋಡಿ ಪೂರ್ತಿ POP ಡಿಸೈನ್ ಮಾಡಿಕೊಟ್ಟಿದ್ದೀವಿ. ಈ ಮಾಸ್ಟರ್ ಬೆಡ್ರೂಮ್ಗೆ ಇದು ಟಾಯ್ಲೆಟ್. ಇಲ್ಲಿ ನೋಡಿ ಟಾಯ್ಲೆಟ್ ಒಳಗಡೆ ನಿಮಗೆ ವೆಸ್ಟರ್ನ್ ಕಮೋಡು, ಪೂರ್ತಿ ವಾಲ್ಗೆಲ್ಲ ಬಂದು 2x4 ವೆಟ್ರಿಫೈಡ್ ಟೈಲ್ಸು. ಓನರ್ ಮೈನ್ ಏನಂದರೆ ಓನರ್ ಒಳ್ಳೆ ಫ್ರೀಡಮ್ ಕೊಟ್ಟಿರೋದಕ್ಕೆ ನಾವು ಹಿಂಗೆಲ್ಲ ಮಾಡೋಕ್ಕೆ ನಮ್ಗೆ ಅನುಕೂಲ ಆಯಿತು. ಹಂಗೆ ಸೆಕೆಂಡ್ ಫ್ಲೋರಲ್ಲಿ ಈ ಬಾಗಿಲು ತಗೊಂಡವರು ಹೊರಗಡೆ ಒಂದು ಫೇಸಸ್ ಆಗಿ ಒಂದು ಬಾಲ್ಕನಿ. ಬನ್ನಿ, ಚೆನ್ನಾಗಿ ಗಾಳಿ ಬೆಳಕು ಚೆನ್ನಾಗಿದೆ. ಈಸ್ಟರ್ನ್ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಒಂದು ಬಾಲ್ಕನಿ. ಸರ್ ಇದು ಥರ್ಡ್ ಫ್ಲೋರ್ಗೆ ಬಂದಿದ್ದೀವಿ. ಇವಾಗ ಥರ್ಡ್ ಫ್ಲೋರ್ ನೋಡೋದ್ರೆ ಒಂದು ಹಾಲ್ ಇದೆ. ಆಮೇಲೆ ಇಲ್ಲಿ ನೋಡಿದ್ರೆ ನೀವು ಮೇಲ್ಗಡೆಯಿಂದ ಸ್ಕೈಲೈಟ್ ಮಾಡಿದ್ವಿ, ಡೈರೆಕ್ಟಾಗಿ ದೇವ್ರ ಮನೆಗೆ ಬೆಳಕು ಬೀಳಂಗೆ ನೋಡಿ. ಮೇಲ್ಗಡೆ ಬಾಕ್ಸ್ ಇದೆ. ಇದು ಒಂದು POPಯಲ್ಲಿ ಸೀಲಿಂಗ್ ಮಾಡಿಕೊಟ್ಟಿದ್ವಿ. ನೆಕ್ಸ್ಟ್ ಥರ್ಡ್ ಫ್ಲೋರಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ. ಕೆಳಗಡೆ ಬಂದು ಕುಪ್ಪಮ್ ಗ್ರಾನೈಟ್ ಹಾಕ್ಕೊಟ್ಟಿದ್ವಿ. ಇದರಲ್ಲೂ ಅಷ್ಟೇ 10x10 ವಾಲ್ಡ್ರೋಬ್ ಇದೆ. ಸೀಲಿಂಗ್ ಎಲ್ಲ ನೋಡಿದ್ರೆ ನಿಮಗೆ POP ಮಾಡಿಕೊಟ್ಟಿದ್ವಿ. ಇದಕ್ಕೆ ಮಿರರ್ ಬಂದು ಡ್ರೆಸ್ಸಿಂಗ್ ಸಿಂಪಲಾಗಿ ಮಾಡಿಕೊಟ್ಟಿದ್ವಿ, ಏನು ಹೆವಿ ಇಲ್ಲ. ನೆಕ್ಸ್ಟ್ ನೋಡೋದಾದರೆ ಈ ರೂಮಲ್ಲಿ ಇದಕ್ಕೆ ತಕ್ಕನಂಗೆ ಒಂದು ವಾಕ್ ಇನ್ ವಾಲ್ಡ್ರೋಬ್ ಒಳಗಡೆ ನೋಡಿ. ಇದು ಸಿಂಪಲಾಗಿ ಮಾಡಿಕೊಟ್ಟಿದ್ವಿ ವಾಲ್ಡ್ರೋಬ್, ಬಟ್ಟೆ ಗಿಟ್ಟೆ ಇಟ್ಕೊಳ್ಳೋಕ್ಕೆ, ಏನು ಅದಾವುದು ಐಟಮ್ ಇಟ್ಕೊಳ್ಳೋಕ್ಕೆ ಅವ್ರಿಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ಈ ರೂಮ್ಗೆ ಇದು ಟಾಯ್ಲೆಟು, ಅಟ್ಯಾಚ್ ಟಾಯ್ಲೆಟ್ ಇದೆ. ಇದು 2x4 ವೆಟ್ರಿಫೈಡ್ ಟೈಲ್ಸು, ಎಲ್ಲ ವೆಸ್ಟರ್ನ್ ಕಮೋಡು, ಜಾಗ್ವಾರ್ ಫಿಟ್ಟಿಂಗ್ ಎಲ್ಲನೂ ಟೋಟಲ್ ಆಗಿ ಎಲ್ಲನೂ ಜಾಗ್ವಾರ್ ಫಿಟ್ಟಿಂಗ್ ಯೂಸ್ ಮಾಡಿರೋದು. ಸರ್ ನೆಕ್ಸ್ಟ್ ಥರ್ಡ್ ಫ್ಲೋರಲ್ಲಿ ರೂಮ್ ಆದಮೇಲೆ ಹೊರಗಡೆ ಹಿಂಗೆ ಆಚೆಗೆ ಹೋದರೆ ಒಳ್ಳೆ ನಿಮಗೆ ಲುಕ್ಕಾಗಿ ಔಟ್ಸೈಡಲ್ಲಿ ಒಂದು ಬಾಲ್ಕನಿ, ಫುಲ್ ಒಂದು 10x15 ಥರ ಇದೆ. ಇದು ಫುಲ್ ಬಾಲ್ಕನಿ, ಕೆಳಗಡೆ ವಾಟರ್ ಪ್ರೂಫಿಂಗ್ ಪೇಂಟ್ ಮಾಡಿಕೊಟ್ಟಿದ್ದೀವಿ. ಇದಕ್ಕೆ ಔಟ್ಸೈಡಲ್ಲಿ SS ರೈಲಿಂಗ್ಸ್ ಇದೆ, ಪೂರ್ತಿ ಗ್ಲಾಸ್ ರೈಲಿಂಗ್ಸು ಎಲ್ಲ ಮಾಡಿಕೊಟ್ಟಿದ್ದೀವಿ. ಇದು ಔಟ್ಸೈಡ್ ಟೆರೆಸ್ ರೂಫ್. ಇದು ಟೆರೆಸ್ ಆದಮೇಲೆ ನೆಕ್ಸ್ಟ್ ಮೇಲಕ್ಕೆ ಹೋದರೆ ಸೋಲಾರ್ ಹಾಕ್ಕೊಳ್ಳೋಕ್ಕೆ, ಆಮೇಲೆ ಟ್ಯಾಂಕ್ ಇಡೋಕ್ಕೆಲ್ಲ ಆಪ್ಷನ್ ಮಾಡಿದ್ವಿ. ಇದು ನಮ್ಮ ವಿನಾಯಕ ಕನ್ಸ್ಟ್ರಕ್ಷನಿಂದ ಒಂದು ಕಂಪ್ಲೀಟ್ ಪ್ರಾಜೆಕ್ಟ್. ಇದು ಫೈನಲ್ ಮಾಡಿ ಕೊಟ್ಟಿದ್ವಿ ನಾವು ಓನರ್ಗೆ. ಸರ್ ಇದು ಮನೆ ಆಗೋದು ಓನರ್ ನಮಗೆ ವಿತ್ ಮೆಟಲ್ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ಟೋಟಲ್ಲು A to Z ನಾವು ಕೀ ಕೊಡೋ ಥರ ನಮಗೆ ಇದನ್ನು ಕೊಟ್ಟಿದ್ದು. ನಾವು ಇದನ್ನು 1 ವರ್ಷ 1 ತಿಂಗಳಲ್ಲಿ ಮನೆ ಫಿನಿಶ್ ಮಾಡಿ ಗೃಹ ಪ್ರವೇಶ ಮಾಡಿಕೊಟ್ಟಿದ್ದೀವಿ. ನಿಮಗೆ ಬಾಡಿಗೆ ಪರ್ಪಸ್ ಬೇಕಾದ್ರು ಬಾಡಿಗೆ ಪರ್ಪಸ್ ಮಾಡಿದ್ವಿ, ಓನ್ ಯೂಸ್ ಬೇಕಾದ್ರು. ಈಗ ಕೆಲವರು 30-40 ಸೈಡಲ್ಲಿ ನಮಗೆ ಗ್ರೌಂಡ್ ಫ್ಲೋರ್ ಸಾಕಪ್ಪ, ಮೇಲ್ಗಡೆ ಫಸ್ಟ್ ಸೆಕೆಂಡ್ ಬಾಡಿಗೆ ಪರ್ಪಸ್ ಮಾಡಿದ್ದಾರೆ, ಅದೇ ಥರನೂ ಮಾಡ್ಕೊಡ್ತೀವಿ. ಇಲ್ಲ 3x ಮಾಡಬೇಕು ಅಂದ್ರೆ ನೋಡಿದ್ರಲ್ಲಿ ಈ ಸೈಟ್ನ 3x ಮಾಡಿದ್ವಿ, ಇದೇ ಥರ 3x ಮಾಡಿದ್ವಿ, 4x ಎಲ್ಲನೂ ಮಾಡ್ಕೊಡ್ತೀವಿ. ಇದು ಬಿಟ್ಟು ಕಮರ್ಷಿಯಲ್ ಬಿಲ್ಡಿಂಗು, ವೇರಸ್ ಬಿಲ್ಡಿಂಗು ಮತ್ತು ಫ್ಯಾಕ್ಟ್ರಿ ಶೆಡ್ಗಳು ಇವೆಲ್ಲನೂ ನಮ್ಮ ಇದರಲ್ಲಿ ಕನ್ಸ್ಟ್ರಕ್ಷನ್ ನಡೆಯುತ್ತೆ. ನಾವೆಲ್ಲನೂ ಮಾಡ್ಕೊಡ್ತೀವಿ. ನಮ್ಮ ಹತ್ರ ಸುಮಾರು 4 ಜನ ಇಂಜಿನಿಯರ್ಸ್ ಇದ್ದಾರೆ. ಎಲ್ಲರೂ ಸೈಟ್ಗೆ ಹೋಗಿ ಒಬ್ಬೊಬ್ಬರು ಗಂಟೆಗೆ ಒಂದು ಸತಿ ವಿಸಿಟ್ ಮಾಡ್ತಾ ಇರ್ತಾರೆ. ಟೋಟಲ್ ಏನಿದೆ ಓನರ್ಗೆ ಅವಾಗ ವಾಟ್ಸಪ್ಪಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ನಾವೇನೇನು ಮೆಟೀರಿಯಲ್ ಬರುತ್ತೆ, ಏನೇನು ಹೋಗುತ್ತೆ ಅನ್ನೋದು ಎಲ್ಲ ಓನರ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸ್ಟಾರ್ಟಿಂಗ್ ಸರ್ ನಿಮಗೆ 10 ಲಕ್ಷದಿಂದನೂ ಮಾಡ್ಕೊಡ್ತೀವಿ. ಇವಾಗ ಅರ್ಧ ಸೈಟ್ ಮಾಡಿಕೊಂಡಿರ್ತಾರೆ, ಕೆಲವರು 15ಕ್ಕೆ 40 ಇರುತ್ತೆ, 15 6 ಚದರ ಆಯಿತು ಮಿನಿಮಮ್. ಈಗ ಬಡವರು ಅಂದಮೇಲೆ ಅವ್ರಿಗೆ ತಕ್ಕನಂಗೆ 10 ಲಕ್ಷಕ್ಕೂ ಮಾಡ್ಕೊಡ್ತೀವಿ. ಅದೇ ಅರ್ಧ ಸೈಟ್ ಮನೆನ 15 ಲಕ್ಷಕ್ಕೂ ಮಾಡ್ಕೊಡ್ತೀವಿ. ಸೊ ಅವರು ಯಾವ ಥರ ಕೇಳ್ತಾರೋ ಓನರ್ ರಿಕ್ವೈರ್ಮೆಂಟ್ ಏನಿರ್ತೋ ಅದ್ರ ಮೇಲೆ ಹೋಗ್ತೀವಿ ನಾವು. ಅವ್ರು ಹೆಂಗೆ ಹೇಳ್ತಾರೋ ಅದ್ರ ಥರ ಮಾಡ್ಕೊಡ್ತೀವಿ. ನಮ್ದು ಹತ್ರ ಸ್ಟಾರ್ಟಿಂಗ್ ಪ್ರೈಸ್ ಬಂದು 2000ದಿಂದ ಸ್ಟಾರ್ಟ್ ಆಗುತ್ತೆ.
2,000ದಿಂದ ನಾವು 3,000 ತನಕ ಮಾಡ್ತೀವಿ. ಯಾಕಂದರೆ 3,000 ಆದಮೇಲೆ ಈಗ ಈ ಮನೆ ನೋಡಿದ್ರಲ್ಲ, ಇದು ಮಾರ್ಬಲ್ ಇಂಟೀರಿಯರ್ ಎಲ್ಲ ಹಾಕಿರೋದ್ರಿಂದ ಈ ಮನೆ 3,000 ಬರುತ್ತೆ. ಅದಕ್ಕೆ ಇಂಟೀರಿಯರ್ ಎಲ್ಲ ಮರ್ಜ್ ಆದರೆ ನಮಗೆ 2,500 ಖರ್ಚು ಬರುತ್ತೆ. 2,500 ಫೈನಲ್ 2,000ರಿಂದ 2,500 ನಾವು ಕ್ಲಿಯರ್ ಮಾಡ್ತೀವಿ. ಸರ್, ನಮ್ಮನ್ನು ಡೈರೆಕ್ಟ್ ವಿಸಿಟ್ ಮಾಡ್ಬೇಕಾದ್ರೆ ನಮ್ಮದು ಕಡಬಗೆರೆ ಕ್ರಾಸಲ್ಲಿ ನಮ್ಮದು ಆಫೀಸ್ ಇದೆ. ಆಫೀಸಿಗೆ ಬಂದರೆ ನಾವು ಡೈರೆಕ್ಟ್ ಆಫೀಸಲ್ಲಿ ಸಿಗ್ತೀವಿ. ನಾವೆಲ್ಲರೂ ನಮ್ಮ ಹುಡುಗ ಇರ್ತಾನೆ, ನಿಮಗೆ ಬೇಕಾಗಿರೋ ಮಾಹಿತಿ ಕೊಡ್ತಾನೆ. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಇದೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಮಾತಾಡ್ತೀವಿ. ಸರ್, ಅವರು ತುಂಬ ಅದ್ಭುತವಾಗಿ ಬಿಲ್ಡಿಂಗ್ನ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾರೆ. ಪ್ಲಸ್ಸು ನಾನು ಅಕ್ಕಪಕ್ಕ ಈಗ ಕಿತ್ನಲ್ಲಿ ಪ್ಲಸ್ ಇಲ್ಲಿ ಜನಪ್ರಿಯ ಆ್ಯಂಡ್ ಸಿಗಳಿ ಗೇಟಲ್ಲಿ ಸುಮಾರು ಬಿಲ್ಡಿಂಗ್ ಅವ್ರು ಕನ್ಸ್ಟ್ರಕ್ಷನ್ ಮಾಡಿರೋದನ್ನ ನೋಡಿದ್ದೀನಿ, ವಿಸಿಟ್ ಮಾಡಿದ್ದೀನಿ. ಅವರು ತುಂಬ ಅದ್ಭುತವಾಗಿ ಅವ್ರ ಕೆಲಸನೆಲ್ಲ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿಕೊಡ್ತಾರೆ. ಆಮೇಲೆ ಅವ್ರಿಗೆ ಪ್ಲ್ಯಾನಿಂಗ್ ಎಲ್ಲ ನಾವು ಹೇಳ್ಕೊಡೋಂಗೆ ಇಂಜಿನಿಯರೇ ಬೇಕಾಗಿಲ್ಲ. ಆದರೆ ಆ ಥರ ಅವರೇ ನಂದು ಇಷ್ಟು ಅದ್ಭುತವಾಗಿ ಬರೋಕ್ಕೆ ಬಿಲ್ಡಿಂಗ್ ಕಾರಣ ನಮ್ಮ ಮೇಸ್ತ್ರಿ ಅವರೇ ಕಾರಣ. ನಮ್ಮ ಕನಸಿನ ಮನೆನ ಯಾವ ರೀತಿ ಫುಲ್ಫಿಲ್ ಮಾಡಿದ್ದಾರೆ. ಯಾರೇ ಬಂದು ವಿಸಿಟ್ ಮಾಡಿದ್ರು ಈ ಬಿಲ್ಡಿಂಗ್ನ ಯಾರಪ್ಪ ಕಟ್ತಾರೋ, ನಮಗೆ ದುಡ್ಡೆಲ್ಲ ಇಂಪಾರ್ಟೆಂಟ್. ಇವತ್ತು ಯಾವ ಒಂದು ಮೇಸ್ತ್ರಿ ಕೆಲಸ ಕೊಟ್ಟರೆ ಅವ್ರು ಅರ್ಧಬರ್ಧ ಮಾಡಿಬಿಟ್ಟು ಹೋಗ್ತಾರೆ. ಆದರೆ ಇವರು ಆ ಥರ ಅಲ್ಲ, ಒಳ್ಳೊಳ್ಳೆ ಮೆಟೀರಿಯಲ್ ಹಾಕ್ತಾರೆ. ಇದುವರೆಗೂ ಒಂದೇ ಒಂದು ಬಿಲ್ಡಿಂಗಲ್ಲಿ ಒಂದೇ ಒಂದು ರಿಮಾರ್ಕ್ ತೋರಿಸ್ಬಿಡಿ ಯಾರನ್ನ, ಆ ಥರ ಮೇಂಟೈನ್ ಮಾಡಿದ್ದಾರೆ.